ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ ಮತ್ತಾಯ 22:15-22 ಅಲ್ಲಿ ದೇವರ ವಾಕ್ಯ ಏನಿರ್ತದಂದರೆ, ಯೇಸು ಕ್ರಿಸ್ತನಿಗೆ ಅನೇಕ ಜನರು ಬಂದು ಮಾತಿನಲ್ಲಿ ಸಿಕ್ಕಿಸಬೇಕೆಂದು ಪ್ರಯತ್ನ ಮಾಡ್ತಾರೆ, ಆದರೆ ಅವರೇ ಸೋತು ಹೋಗುತ್ತಾರೆ. ಅದಕ್ಕೆ ಕಾರಣವೇನೆಂದರೆ ಏನಂದರೆ, ಯೇಸು ಕ್ರಿಸ್ತನು ಭೂಲೋಕದಲ್ಲಿರುವಾಗ ಆತನನ್ನು ತನ್ನ ಶಿಷ್ಯರೊಂದಿಗೆ ಕೂತಿರುವಾಗ ಫರಿಸಾಯರು ಸದ್ದುಕಾಯರು ಒಂದು ಯೋಚನೆ ಅಂದರೆ ಕೆಟ್ಟ ಯೋಚನೆ ಮಾಡ್ತಾರೆ. ಏನಂದರೆ ಏನಾದರೂ ಮಾಡಿ ಅವನ ತಪ್ಪಿನಲ್ಲಿ ಸಿಕ್ಕಿಸಬೇಕು ಅನ್ನೋ ಒಂದು ಕೆಟ್ಟ ಯೋಚನೆಯಿಂದ ಮಾಡಿಕೊಂಡು ಬಂದು ಪ್ರಭು ಯೇಸುವಿಗೆ ಕೇಳ್ತಾರೆ, ಹೇ ಪ್ರಭು, ನೀವು ಚೆನ್ನಾಗಿದ್ದೀರಿ, ಎಲ್ಲ ಸತ್ಯವಚನ ಹೇಳ್ತೀರಿ, ಸತ್ಯವನ್ನು ಕಲಿಸ್ತೀರಿ, ನ್ಯಾಯವಾಗಿ ನಡೀತೀರಿ, ಹಾಗೂ ಯಾರಿಗೂ ಮುಖದೀಚೆಗೆ ಮಾತಾಡೋದಲ್ಲ, ಆದರೆ ಕೈಸರನಿಗೆ ಕೆರೆ ಕೊಡುವುದು ತೆರಿಗೆ ಕೊಡೋದು ಸರಿಯಲ್ಲವಾ ಅಂಥೇಳಿ ಕೇಳ್ತಾರೆ. ಆವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅವರ ಮನಸ್ಸಿನಲ್ಲಿ ಅವ್ರು ಏನು ವಿಚಾರ ಮಾಡ್ತಾರೋ ತಿಳ್ಕೊಂಡು, ಏ ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷಿಸ್ತೀರಿ ಅಂಥೇಳಿ ಅವರೊಂಥರ ಸರಿ, ಆ ಸಿಕ್ಕೆ ತಂದು ಕೊಡ್ರಿ, ನಾಣ್ಯ ಕೊಡ್ರಿ ನನಗೆ, ಅದನ್ನು ನೋಡಿ ನಾನು ಹೇಳ್ತೀನಿ ಅಂದಾಗ ಆ ನಾಣ್ಯ ಅವ್ರ ಕೈಯಾಗೆ ತಂದು ಕೊಟ್ಟಾಗ, ಇದರ ಮೇಲೆ ಯಾರ ತಲೆ ಛಾಪ ಇದೆ ಅಂತ ಕೇಳಿದಾಗ, ಇದರ ಮೇಲೆ ಮುದ್ರೆ ಯಾರ್ದು? ಇದರ ಮೇಲೆ ಮುದ್ರೆ ಕೈಸರನ ಮುದ್ರೆ ಇದೆ. ಹಾಗಾದರೆ ಕೈಸರಿಗೆ ಕೊಡಿ, ದೇವ್ರದನ್ನು ದೇವರಿಗೆ ಕೊಡಿರಿ ಅಂದಾಗ ಮುಖ ಸಣ್ಣ ಮಾಡಿಕೊಂಡು ಆಶ್ಚರ್ಯವಾಗಿ ಅವರು ತಮ್ಮ ಮನೆಗೆ ಹೋಗ್ತಾರೆ. ಇದರಿಂದ ನಮಗೇನು ತಿಳಿತದಂದರೆ, ನಾವು ಇನ್ನೊಬ್ಬರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬಾರ್ದು. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಲೋಕವನ್ನೇ ಸೃಷ್ಟಿಸಿದ ತಂದೆ ಆಗಿದ್ದಾನೆ. ಆದರೆ ಅವರು ಆ ರೀತಿ ನಂಬಲಿಲ್ಲ ಅವರಿಗೆ. ಯಾಕಂದರೆ ನಾವೇ ಶ್ರೇಷ್ಠರು, ಫರಿಸಾಯರು ಸದ್ದುಕಾಯರೇ, ನಾವು ಕಾನೂನು ಪ್ರಕಾರ ನಡಿತೀವಿ, ನಾವೇ ದೇವರ ಮಕ್ಕಳು ಅಂತ ತಿಳಿದು ದೇವರು ಅಂಥೇಳಿ ಅವರು ಎಂದೂ ನಂಬಿಲ್ಲ. ಇವನು ಸಾಧಾರಣ ಮನುಷ್ಯ ಅಂತ ತಿಳಿದು ಆ ರೀತಿ ಮಾತಾಡ್ತಾರೆ. ಅದಕ್ಕೆ ನಾವು ಯಾರಿಗೂ ಆ ರೀತಿ ಕಪಟ ಮನಸ್ಸಿಟ್ಕೊಂಡು ಕೆಟ್ಟ ಯೋಚನೆ ಮಾಡಬಾರ್ದು. ಒಂದು ಎರಡನೇದಾಗಿ ಅಂದರೆ, ದೇವರು ನಮ್ಮೆಲ್ಲರ ಸಲುವಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ತನ್ನ ಕಷ್ಟದಿಂದ ನಮ್ಮೆಲ್ಲರಿಗೆ ಪಾಪದಿಂದ ಬಿಡುಗಡೆ ಮಾಡೋ ಸಲುವಾಗಿ ಬಂದಿದ್ದಾನೆ ಅಂಥೇಳಿ ಯಾರ್ಯಾರು ನಂಬುತ್ತಾರೋ ಅವರು ನಿತ್ಯ ಜೀವ ಹೊಂದುತ್ತಾರೆ. ಅದಕ್ಕೆ ಹೀಗೆ ಒಂದು ಸಲ ಕೂತಿರುವಾಗ ಸುವಾರ್ತೆ ಸಾರಂತ ಸಮಯದಲ್ಲಿ ದೇವರು ಕೇಳ್ತಾರೆ ಎಲ್ಲರಿಗೆ, ನನ್ನನ್ನು ಯಾರಂತ ನಂಬುತ್ತೀರಿ ನೀವು ಅಂತಂದಾಗ ಕೆಲವರು ಹೇಳ್ತಾರೆ ಎಲೀಷ ಪ್ರವಾದಿ ಅಂತಾರೆ, ಕೆಲವರು ಸ್ನಾನಿಕನಾದ ಯೋಹನ ಅಂತಾರೆ. ಆದರೆ ಪೇತ್ರನೇ ಹೇಳ್ತಾನೆ, ಕರ್ತನೇ, ನೀನು ಬರಬೇಕಾದ ಯೇಸು ಕ್ರಿಸ್ತನು ದೇವಪುತ್ರನಾಗಿದ್ದಿ ಅಂತ ಹೇಳ್ತಾರೆ. ಅದ ಸರಿ, ನೀನು ನಂಬಿದೀಯಾ, ಅದಕ್ಕೆ ನಿನಗೆ ಗೊತ್ತಾಗಿದೆ, ನೀನು ಯಾರಿಗೆ ಹೇಳಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಿಜವಾದದನ್ನು ಯಾವುದು ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಅದು ನಿಜನೇ ಆಗ್ತದೆ, ಸುಳ್ಳೇ ಆಗ್ತದೆ. ಇನ್ನೊಬ್ಬರನ್ನು ಪರೀಕ್ಷಿತ ಮಾಡೋದು ನಮ್ಮದು ತಪ್ಪು. ಹಾಗೂ ದೇವರನ್ನು ಕೂಡ ಎಲ್ಲರೂ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನು ಅಂಥೇಳಿ ಯಾರ್ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಹೊಂದುತ್ತೇವೆ ಅಂಥೇಳಿ ದೇವರ ವಾಕ್ಯ ಹೇಳ್ತದೆ. ಅದರಲ್ಲಿ ಯೋಹಾನ 15:1-2 ಏನು ಹೇಳ್ತದೆ ಅಂದರೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಅಂದರೆ ಫಲ ಅಂಥೇಳಿ ದೇವರು ಮನುಷ್ಯರನ್ನು ಹೋಲಿಸಿದ್ದಾನೆ. ಯಾಕಂದರೆ ಮನುಷ್ಯರು ಫಲ ಕೊಡದೆ ಹೋದರೆ ನಾನು ಅವರನ್ನು ನಾಶ ಮಾಡ್ತೀನಿ, ಫಲ ಕೊಡದೆ ಹೋದರೆ ಅವರಿಗೆ ನಾನು ಶುದ್ಧ ಮಾಡಿ ನನ್ನ ಮಾರ್ಗದಲ್ಲಿ ತೋರಿಸ್ತೀನಿ, ನಮ್ಮ ಮಾತು ಕೇಳಿ ನನ್ನ ಆಜ್ಞೆ ಕೇಳಿ ನಡೆದವರಿಗೆ ಅಂಥೇಳಿ. ಅದೇ ರೀತಿಯಿಂದ ನೀವುಗಳು ದೇವರ ಆಜ್ಞೆಯನ್ನು ಕೇಳಿ ಆತನ ಪರಿಶುದ್ಧತೆಯನ್ನು ಹೊಂದಿಕೊಂಡು ನಿತ್ಯ ಬಾಗಿಲು ನಡೆಯುವಲ್ಲಿ ನೀವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ, ಇವತ್ತಿನ ದಿವಸ ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ಜನರು ಚೆನ್ನಾಗಿ ಕೇಳಿ ಅದನ್ನು ಅರಿತುಕೊಂಡು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಜವಾದಂಥ ತಂದೆ ಇದ್ದಾನೆ, ದೇವಕುಮಾರನಿದ್ದಾನೆ ಅಂತ ಯಾರ್ಯಾರು ನಂಬುತ್ತವರೋ ಅವರಿಗೆ ನಿತ್ಯ ಜೀವ ಸಿಗ್ತದಂತ ನೀನು ವಾಕ್ಯ ಹೇಳಿದಪ್ಪ. ಅದೇ ರೀತಿ ನಡ್ಕೊಳ್ಳುವಂಥ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ರಕ್ಷಕ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತೇನೆ.